ನಮಸ್ತೆ ಎಲ್ಲ ನನ್ನ ಸ್ನೇಹಿತರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ಸುಹಾಸಿನಿ ಅಂತೇಳಿ ಸ್ನೇಹಿತರೆ ಸಂತೆ ಬೆನ್ನೂರಿನಲ್ಲಿ ವಾಸವಾಗಿರೋದಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೀವನ ಬಂದ್ಬಿಟ್ಟು ಕಲಬೆರಕೆಯಾಗಿ ಬದುಕುತ್ತಿರೋದು ಓಕೆನಾ ಅಂತ ಇಲ್ಲಿ ಜೀವನದ ಬಗ್ಗೆ ಇಲ್ಲಿ ನೇರ ನುಡಿಯನ್ನು ಹೇಳಿದ್ದಾರೆ. ಇನ್ನು ಇವರ ಒಂದು ಇಷ್ಟ ಕಷ್ಟಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದರೆ, ತೂತು ಕೊಡಬೇಕು ಅಂದರೆ ಆ ಯೋಗ್ಯತೆ ಇದ್ದರೆ ಒಪ್ಪಿಕೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಯೋಗ್ಯತೆ ಏನಪ್ಪ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಏನು ಅಂತಂದರೆ, ಸರಳವಾದ ಜೀವನ ಅಂದರೆ ಸರಳವಾದ ಜೀವನವನ್ನು ಯಾರು ನಿಭಾಯಿಸ್ತಾರೋ ಅಥವಾ ಯಾರು ಆ ಒಂದು ದಾರಿಯಲ್ಲಿ ಇದ್ದಾರೋ ಅವರಿಗೆ ಖಂಡಿತವಾಗಿಯೂ ಈ ಒಂದು ತೂತನ್ನು ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಒಂದು ಮಾತನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದೊಂದು ಲ್ಯಾಂಡು ಸಹ ಇದೆ. 5 ಎಕರೆಗೆ 5 ವರ್ಷಕ್ಕೆ ಜಮೀನನ್ನು ಬಾಡಿಗೆಗೂ ಕೂಡ ಕೊಡ್ತೀವಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಜೀವನದ ಬಗ್ಗೆ ಉಪದೇಶ ಏನಪ್ಪ ಹೇಳಿದ್ದಾರೆ ಅಂದರೆ, ಕಲಬೆರಕೆ ಇದ್ದರೆ ಯೋಚನೆ ಸಹ ಮಾಡಲ್ಲ, ತಟ್ಟಂತ ಎದ್ದು ಜಿಲೇಬಿ ರಸ ಕೊಟ್ಬಿಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅಪರೂಪಕ್ಕೆ ಮಾತ್ರ ಊಟಕ್ಕೆ ಉಪ್ಪಿನಕಾಯಿ ಥರ ಇಟ್ಕೋಬೇಕು, ಓಕೆನಾ. ಪದೇ ಪದೇ ಸುಖ ಬಯಸೋದು ತಪ್ಪು ಅಂತ ಇಲ್ಲಿ ಹೇಳಿದ್ದಾರೆ. ಅಭ್ಯಾಸ ಆದರೆ ಬಿಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಯಾವುದೇ ಆಗಲಿ ಅತಿ ಆಗಬಾರ್ದು. ಅದೇ ಒಂದು ಮುಂದೆ ಕಷ್ಟವನ್ನು ಅನುಭವಿಸುವಂಥ ಒಂದು ಘಟನೆಗೆ ಸಿಲುಕ್ಬಿಡುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಜೀವನದ ಬಗ್ಗೆ ಉಪದೇಶದ ಒಂದು ಮಾತಾಗಿರುತ್ತೆ ಸ್ನೇಹಿತರೆ. ಇವರ ಒಂದು ಪ್ರಕಾರದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತಾಗಿರುತ್ತೆ. ಇನ್ನು ಒಳ್ಳೆಯ ವಿಚಾರ ಏನಪ್ಪ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಇಲ್ಲಿ 3 ಸಹ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಖುಷಿಯಾದ ಮಾತುಗಳನ್ನ ಹಾಡಿದಾಗ ತೂತು ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಯಾಕೆಂದರೆ ಅವರಿಗೆ ಖುಷಿ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಆ ರೀತಿ ಆಗುತ್ತೆ ಅಂತ ಅವರ ಒಂದು ಅನುಭವದ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ದೆಂಗುವ ಆಸೆ ಇದ್ದರೆ ಒಳ್ಳೆಯ ವಿಚಾರಗಳನ್ನು ಮಾತ್ರ ಮಾತಾಡಬೇಕು, ಸದಾಕಾಲ ನಗಿಸುತ್ತಾ ಇರಬೇಕು, ಖುಷಿಯಿಂದ ಇರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಎಲ್ಲರ ಮುಂದೆ ದೊಡ್ಡ ಕೆಲಸ ಮಾಡಿರುವ ಹಾಗೆ ಹೊಗಳುತ್ತಾ ಇರಬೇಕು. ಅಂದರೆ ಒಂದು ಎಲ್ಲಾದರೂ ಒಂದು ಫ್ರೆಂಡ್ಶಿಪ್ ಸರ್ಕಲಲ್ಲ ಇರ್ಬೋದು, ಅಥವಾ ಸಂಬಂಧಿಕರು ಬಂದಾಗ ಅಥವಾ ಅಂತ ಕುಳಿತುಕೊಂಡ ಸಂದರ್ಭಗಳಲ್ಲಿ ಒಂದು ಹೊಗಳಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ ಒಂದು ಲ್ಯಾಂಡು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಲ್ಯಾಂಡ್ ರೆಂಟ್ ಫಾರ್ 5 years. ಯೂಸ್ ದ ಲ್ಯಾಂಡ್ ಓನ್ಲಿ ಫಾರ್ಮಿಂಗ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಆರ್ ಡೈರಿ. ಕೆನಾಟ್ ಬಿಲ್ಡ್ ಎ ಹೌಸ್, ಶೆಡ್ ಆರ್ ಶಾಪ್ ವಿತೌಟ್ ಪರ್ಮಿಷನ್ ಅಂತ ಹೇಳಿದ್ದಾರೆ. ಅಂದರೆ ಇವರ ಒಂದು ಪರ್ಮಿಷನ್ ಇಲ್ದಲೆ ಒಂದು ಹೌಸ್ ಆಗಿರ್ಬೋದು, ಅಥವಾ ಶೆಡ್ ಆಗಿರ್ಬೋದು, ಅಥವಾ ಒಂದು ಶಾಪ್ ಆಗಿರ್ಬೋದು ಕಟ್ಕೊಳೋ ಹಂಗಿಲ್ಲ. ಈ ಒಂದು ಲ್ಯಾಂಡು ರೆಂಟು ಸ್ನೇಹಿತರೆ ಬಾಡಿಗೆ ಕೊಡ್ತಾರೆ. 5 ವರ್ಷದವರೆಗೂ ನೀವು ಆರಾಮಾಗಿ ಏನು ಬೇಕಾದ್ರೆ ಬೆಳ್ಕೋಬೋದು. ಇನ್ನು ಲ್ಯಾಂಡ್ ಕೇರ್ ಬಗ್ಗೆ ಇಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಏನು ಅಂತ ನೋಡೋದಾದ್ರೆ, ಯು ಮಸ್ಟ್ ಮೇಂಟೈನ್ ದ ಲ್ಯಾಂಡ್ ಪ್ರಾಪರ್ಟಿ, ಡೋಂಟ್ ಡ್ಯಾಮೇಜ್ ದ ಸಾಯಿಲ್, ಫೆನ್ಸಿಂಗ್ ಆರ್ ಟ್ರೀಸ್. ಆಫ್ಟರ್ 5 years ಮಸ್ಟ್ ರಿಟರ್ನ್ ದ ಲ್ಯಾಂಡ್ ಆ್ಯಸ್ ಇಟ್ ವಾಸ್. ಅಂದರೆ ಆಫ್ಟರ್ 5 years ಅಂದರೆ 5 ವರ್ಷ ಆದಮೇಲೆ ಲ್ಯಾಂಡ್ ಹೇಗೆ ಕೊಟ್ಟಿರ್ತಾರೋ ಅದೇ ರೀತಿಯಾಗಿ ವಾಪಸ್ ಕೊಡಬೇಕಾಗ್ತದೆ. ಮತ್ತು ಸಾಯಿಲ್ನ ಡ್ಯಾಮೇಜ್ ಮಾಡೋಂಗಿಲ್ಲ, ಫೆನ್ಸಿಂಗು ಅವೆಲ್ಲ ಏನೂ ಮಾಡೋಂಗಿಲ್ಲ ಸ್ನೇಹಿತರೆ. ಓಕೆ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ.